ಧನುರ್ರಾಶಿ ತುಂಬ ಅಗತ್ಯವಾದಂತಹ ವಿಚಾರಗಳನ್ನು ಮಾತ್ರ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದು. ನಿಮ್ಮದೇ ಆದಂತಹ ಕೆಲವು ವೈಯಕ್ತಿಕ ವಿಚಾರಗಳನ್ನು ಆದಷ್ಟು ಗೌಪ್ಯವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂತಹ ಅರ್ಥ. ಹೊಸ ಆದಾಯದ ಮೂಲಗಳು ಹಾಗೆ ನಿಮ್ಮ ಅಭ್ಯುದಯಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನಗಳು ನಿಮಗೆ ಸಿಕ್ಕುವಂಥದ್ದು. ಆ ರೀತಿಯ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ ಸರಿಯಾಗಿ ನಡೆದರೆ ಯಾವ ತೊಂದರೆಯೂ ಹಿನ್ನಡೆಯೂ ನಿಮಗೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಕೆಲವರಿಂದ ಅಂತರವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾರು ಏನು ಹೇಗೆ ಯಾವಾಗ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿರುತ್ತೆ. ಆ ಸಂದರ್ಭಕ್ಕನುಗುಣವಾಗಿ ಆ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾರಿಗೆ ಇರುವುದಿಲ್ವೋ ಅಂಥವ್ರನ್ನ ದ್ವೇಷ ಮಾಡೋದಕ್ಕೆ ಹೋಗಬೇಡಿ. ಅವರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂಥದ್ದು. ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆಗಬಹುದು, ಆತಂಕ ಬೇಡ. ಪ್ರಯತ್ನಗಳು ಮುಂದುವರಿಲಿ. ಸ್ಥಿರವಾದ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ ಜವಾಬ್ದಾರಿಯನ್ನು ತೋರಿಸಿ ಶುಭ ಅನ್ನುವಂಥದ್ದನ್ನು ನೋಡ್ತೀರಿ. ಸ್ಥಿರಾಸ್ತಿಯನ್ನು ಏನಾದರೂ ನೀವು ನೋಂದಾವಣೆ ಮಾಡಿಕೊಳ್ಬೇಕು ಅಂತಿದ್ದರೆ ಆ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುವಂಥದ್ದಿದೆ. ಈಶ್ವರನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಭೂ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡವರು ಸಂಜೆಯ ನಂತರದಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಸಿದ್ಧಪಡಿಸಿ ಇಟ್ಕೊಳ್ಳಿ ಎನ್ನುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಶುಭ ಅಥವಾ ಯಶಸ್ಸು ಸಿಕ್ಕುವಂತಹ ದಿವಸ. ಹೊಸದಾಗಿ ಯಾವುದೇ ಆರಂಭ ಆದಂತಹ ಉದ್ಯೋಗಗಳೇನಿರುತ್ತೆ ಅದನ್ನು ಪುನಃ ಪರಿಶೀಲನೆ ಮಾಡುವಂಥದ್ದು. ಮುಂದಿನ ದಿನಮಾನದಲ್ಲಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಯೋಜಿಸ್ಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಪ್ರಾರಂಭ ಮಾಡಿ ಆಗಿದೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರೆ ಅದರಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಬೇರೆಯವರು ಏನೇನೋ ಮಾತಾಡಿ ನಿಮ್ಮ ವ್ಯವಹಾರದ ವಿಚಾರದಲ್ಲಿ ನಿಮ್ಮನ್ನು ಮನಸ್ಸನ್ನು ಕೆಡಿಸಬಹುದು. ಆದರೆ ಅದ್ಯಾವುದರ ಕಡೆ ಗಮನವನ್ನು ಕೊಡಬೇಡಿ. ನಿಮ್ಮ ಆಂತರಿಕವಾದಂತಹ ಶಕ್ತಿ ಯಾವ ನಿರ್ಧಾರವನ್ನು ಮಾಡುತ್ತೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕೌಟುಂಬಿಕವಾಗಿ ಬಂದಂತಹ ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗಿ. ತಲೆತಲಾಂತರದಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಕೆಲವಷ್ಟು ವ್ಯವಹಾರಗಳನ್ನು ಬಿಡುವಂಥದ್ದು ಬೇಡ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಇದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ, ಮನೆಯವರನ್ನು ದ್ವೇಷ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಯಾವುದೇ ವ್ಯವಹಾರ ಇರಲಿ ನಿಧಾನವಾಗಿ ಆಲೋಚನೆ ಮಾಡಿ. ಆತುರಾತುರವಾಗಿ ನಿರ್ಧಾರವನ್ನು ಮಾಡಿ ಸಮಯವನ್ನು ಹಾಳು ಮಾಡಿಕೊಂಡು ವ್ಯವಹಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರಕ್ಕೆ ಬರದೇ ಇರುವ ಹಾಗೆ ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ. ಬೇರೆಯವರನ್ನು ಗೌರವಿಸ್ತಕ್ಕಂತಹ ಮನೋಭಾವ ಹೆಚ್ಚಾಗಲಿ. ಯಾರ ಜೊತೆಯಲ್ಲೂ ಕೂಡ ಜಗಳ ಆಡುವಂಥದ್ದು ಬೇಡ. ಜಗಳದಿಂದ ನಿಮಗೆ ಯಾವ ಪ್ರಯೋಜನವೂ ಆಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಸಮಾಧಾನ ಏನಿದೆ ಆ ಸಮಾಧಾನವೇ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ನೌಕರರಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು, ಬೇಸರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆತುರವಾದಂತಹ ಯಾವ ನಿರ್ಧಾರಕ್ಕೂ ಅವಕಾಶಗಳು ಬೇಡ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಲೋಪದಿಂದ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದಿದೆ. ಮಾನಸಿಕವಾದಂತಹ ಸಮಾಧಾನ ಸಿಕ್ಕಿದರೆ ಬಹಳ ಒಳ್ಳೆಯದಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಖರೀದಿ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ, ಆದರೆ ಮೋಸ ಹೋಗಬೇಡಿ ಅನ್ನುವಂಥದ್ದು. ಸ್ತ್ರೀಯರಿಗೆ ಅನುಕೂಲಕರವಾದಂತಹ ದಿವಸ ಇದು. ನಿಮ್ಮ ಎಲ್ಲ ವಿಚಾರಗಳಿಗೆ ಒಂದಷ್ಟು ಸಹಾಯ ಸಹಕಾರ ಪ್ರೋತ್ಸಾಹ ಒಳ್ಳೆಯದಾದಂತಹ ವಾತಾವರಣ ಇವೆಲ್ಲವೂ ಕೂಡ ಇರುವಂಥದ್ದು. ನಿಮ್ಮ ಮನಸ್ಥೈರ್ಯ ಹೆಚ್ಚಾಗ್ತಕ್ಕಂತಹ ದಿವಸ. ಜನ ನಿಮ್ಮ ದೌರ್ಬಲ್ಯಗಳೇನಿದೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದಿದೆ. ಹಾಗಾಗಿ ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದೌರ್ಬಲ್ಯ ಅಂತ ಹೇಳಿ ಅನ್ನಿಸಬಾರದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭವನ್ನು ಪಡೆಯುವುದಕ್ಕೆ ಅವಕಾಶಗಳಿದೆ. ಆಹಾರದ ವ್ಯತ್ಯಾಸ ಆರೋಗ್ಯದಲ್ಲಿ ಏರಿಳಿತವನ್ನು ಮಾಡುತ್ತೆ. ತುಂಬ ಗಮನವನ್ನು ಕೊಡಿ. ಮನೆ ದೇವರ ಪ್ರಾರ್ಥನೆಯಿಂದ ನಿಮಗೆ ಶುಭವಾಗಲಿ.